ನಮಸ್ಕಾರ ಸ್ನೇಹಿತರೆ. ಸಿಂಹರಾಶಿ ರಾಶಿ ಚಕ್ರದ 5ನೇ ಮಗು, ಬೆಂಕಿಯ ಮಗ, ರಾಜ, ನಾಯಕ ನೀವು. ನಿಮ್ಮ ಅಧಿಪತಿ ಸೂರ್ಯ, ಅಂದರೆ ಆತ್ಮವಿಶ್ವಾಸ, ಗೌರವ, ನಾಯಕತ್ವ, ಕ್ರಿಯೇಟಿವಿಟಿ, ಹೆಸರು ಮತ್ತು ಆಡಳಿತದ ಕಾರಕ. ನೀವು ಸೂರ್ಯ ಇದ್ದ ಹಾಗೆ ನೀವು ಇರುವಲ್ಲೆಲ್ಲ ಬೆಳಕಿರುತ್ತೆ. ನಿಮ್ಮಲ್ಲಿ ನ್ಯಾಚುರಲ್ ಲೀಡರ್ಶಿಪ್ ಇರುತ್ತೆ. ಯೌವನದಲ್ಲಿ ನೀವು ನಾನೇ ಬಾಸ್ ಅನ್ನೋ ರೀತಿಯಲ್ಲಿ ಬದುಕ್ತೀರಾ. ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ. ಸ್ಟೇಜ್ ಮೇಲೆ ಹೋಗಿ ಮಾತಾಡೋದು, ಜನರಿಗೆ ಇನ್ಸ್ಪೈರ್ ಮಾಡೋದು, ದೊಡ್ಡ ದೊಡ್ಡ ಕನಸು ಕಾಣೋದು ನಿಮಗೆ ಇಷ್ಟ. ನೀವು ಉದಾರಿಗಳು, ಕೊಡೋ ಗುಣ ಜಾಸ್ತಿ, ನಿಮ್ಮ ಸ್ವಾಭಿಮಾನ ತುಂಬ ಜಾಸ್ತಿ. ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದರೆ ಅದನ್ನು ಎಂದೂ ಮರೆಯಲ್ಲ. ನೀವು ಸತ್ಯವಂತರು, ರಾಜಸಿಕವಾಗಿ ಬದುಕ್ತೀರಾ. ನಾನು ಸಣ್ಣದಾಗಿ ಬದುಕೋಕೆ ಹುಟ್ಟಿಲ್ಲ ಅನ್ನೋದು ನಿಮ್ಮ ಥಿಂಕಿಂಗ್. ಆದರೆ ಸಿಂಹರಾಶಿಯವರೇ, ಈ ರಾಜನ ಕಿರೀಟ 60 ವರ್ಷ ದಾಟಿದ ಮೇಲೆ ಹೇಗಿರುತ್ತೆ? ಸೂರ್ಯ ನಿಮಗೆ ಯಾವ ಶುಭ ಫಲ ಕೊಡ್ತಾನೆ, ಯಾವ ಸವಾಲು ತರ್ತಾನೆ? ನಿಮ್ಮ ಗೌರವ, ನಿಮ್ಮ ಹೆಸರು ವಯಸ್ಸಾದ ಮೇಲೆ ಇನ್ನೂ ಹೆಚ್ಚಾಗುತ್ತಾ? ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವು ಸಿಂಹರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ಸಿಂಹರಾಶಿಯವರ ಯೌವನ ಹೇಗಿರುತ್ತೆ ಅಂತ ನೋಡೋಣ. ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ರಾಜನ ಆಳ್ವಿಕೆ. 20ರಿಂದ 50 ವರ್ಷದವರೆಗೆ ನೀವು ಸ್ಪಾಟ್ಲೈಟ್ನಲ್ಲಿ ಇರ್ತೀರಾ. ಆಫೀಸ್ನಲ್ಲಿ ಬಾಸ್, ಮನೆಯಲ್ಲಿ ತೀರ್ಮಾನ ಮಾಡೋ ವ್ಯಕ್ತಿ, ಫ್ರೆಂಡ್ಸ್ ಗ್ರೂಪ್ನ ಲೀಡರ್. ನೀವು ದೊಡ್ಡ ಕನಸು ಕಾಣ್ತೀರಾ ಮತ್ತು ಅದನ್ನು ಸಾಧಿಸ್ತೀರಾ. ಬಿಸ್ನೆಸ್, ಪಾಲಿಟಿಕ್ಸ್, ಸಿನಿಮಾ, ಸ್ಪೋರ್ಟ್ಸ್, ಲೀಡರ್ಶಿಪ್ ಇರುವ ಎಲ್ಲ ಕಡೆ ನೀವು ಇರ್ತೀರಾ. ನೀವು ಖರ್ಚು ಮಾಡೋದ್ರಲ್ಲಿ ಉದಾರಿ. ಫ್ರೆಂಡ್ಸ್ಗೆ ಪಾರ್ಟಿ ಕೊಡೋದು, ದಾನ ಮಾಡೋದು ನಿಮಗೆ ಖುಷಿ. ಜನ ಇವರ ಹತ್ರ ಒಂದು ರೀತಿಯ ರಾಯಲ್ ಫೀಲ್ ಇರುತ್ತೆ ಅಂತಾರೆ. ಈ ಸಮಯದಲ್ಲಿ ನೀವು ಹೆಸರು, ಖ್ಯಾತಿ, ಆಸ್ತಿ ಎಲ್ಲ ಸಂಪಾದನೆ ಮಾಡ್ತೀರಾ. ಆದರೆ ನಿಮ್ಮ ಈಗೋ ಕೂಡ ದೊಡ್ಡದು. ನನ್ನ ಮಾತು ಕೇಳಲೇಬೇಕು ಅಂತೀರಾ. ಆದರೆ ವಯಸ್ಸು 60 ದಾಟಿದ ಮೇಲೆ ಏನಾಗುತ್ತೆ? ಇಲ್ಲಿ ಆಟ ಬದಲಾಗುತ್ತೆ. ನಿಮ್ಮ ದೇಹದ ಎನರ್ಜಿ ಕಡಿಮೆಯಾಗುತ್ತೆ. ಮೊದಲು ಸ್ಟೇಜ್ ಮೇಲೆ 2 ಗಂಟೆ ಭಾಷಣ ಮಾಡ್ತಿದ್ದ ನೀವು ಈಗ 20 ನಿಮಿಷಕ್ಕೆ ಸುಸ್ತಾಗ್ತೀರಾ. ಸೂರ್ಯಗ್ರಹ ವಯಸ್ಸಾದ ಮೇಲೆ ಹೃದಯ, ಬೆನ್ನು, ಕಣ್ಣು, ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆ ತರ್ತಾನೆ. ಮೊದಲು ನಿಮ್ಮ ಆರ್ಡರ್ಗೆ ಎಲ್ಲರೂ ಎಸ್ ಸರ್ ಅಂತಿದ್ರು. ಈಗ ಮಕ್ಕಳು ಅಪ್ಪ ನೀವು ರೆಸ್ಟ್ ಮಾಡಿ ಅಂತಾರೆ. ನಿಮ್ಮ ಕೈಯಲ್ಲಿದ್ದ ಕಂಪನಿ, ಮನೆಯ ರಿಮೋಟ್ ಈಗ ಬೇರೆಯವರ ಕೈಗೆ ಹೋಗುತ್ತೆ. ಇದು ಸಿಂಹರಾಶಿಯವರಿಗೆ ಮೊದಲನೇ ದೊಡ್ಡ ಪರೀಕ್ಷೆ. ಯಾಕಂದರೆ ನೀವು ಸ್ಪಾಟ್ಲೈಟ್ ಇಲ್ಲದೆ ಇರೋಕೆ ಆಗೋದೇ ಇಲ್ಲ. ನನ್ನನ್ನು ಯಾರು ಕೇಳಲ್ಲ ಅನ್ನೋ ಫೀಲಿಂಗ್ ನಿಮಗೆ ನೋವು ತರುತ್ತೆ. ಆದರೆ ವಯಸ್ಸಾದ ಕಾಲ ಪೂರ್ತಿ ಕಷ್ಟ ಅಂತಲ್ಲ. ಸಿಂಹರಾಶಿಯವರಿಗೆ 60ರ ನಂತರ 4 ದೊಡ್ಡ ಶುಭ ಫಲಗಳು ಸಿಗುತ್ತೆ. ಶುಭ ಫಲ 1, ಗೌರವದ ರಾಜಸಿಂಹಾಸನ. ನೀವು ಯೌವನದಲ್ಲಿ ಕಟ್ಟಿದ ಹೆಸರು, ಕೀರ್ತಿ ಈಗ ನಿಮಗೆ ಫಲ ಕೊಡುತ್ತೆ. ಉದಾಹರಣೆ, ನೀವು 40 ವರ್ಷ ನಡೆಸಿದ ಕಂಪನಿ, ನೀವು ಬೆಳೆಸಿದ ಸಂಸ್ಥೆ, ನೀವು ಸಹಾಯ ಮಾಡಿದ ಜನ, ಎಲ್ಲರೂ ಅವರು ನಮ್ಮ ಫೌಂಡರ್, ಅವರ ಮಾತು ವೇದವಾಕ್ಯ ಅಂತಾರೆ. ಮದುವೆ ಫಂಕ್ಷನ್ನಲ್ಲಿ ಮೊದಲ ಸಾಲಿನಲ್ಲಿ ನಿಮಗೆ ಚೇರಿರುತ್ತೆ. ನೀವೇನೇ ಮಾಡದಿದ್ರೂ ನಿಮ್ಮ ಅನುಭವಕ್ಕೆ ಜನ ತಲೆಬಾಗ್ತಾರೆ. ಇದು ಸೂರ್ಯ ಕೊಡೋ ದೊಡ್ಡ ಗಿಫ್ಟ್. ನೀವು ಜೀವಂತ ಲೆಜೆಂಡ್ ಆಗ್ತೀರಾ. ಶುಭ ಫಲ 2, ಕ್ರಿಯೇಟಿವ್ ಲೀಡರ್ಶಿಪ್. ಸಿಂಹರಾಶಿಯವರಿಗೆ ಸುಮ್ಮನೆ ಕೂರೋಕೆ ಆಗಲ್ಲ. ರಿಟೈರ್ ಆದರೂ ನಿಮ್ಮ ತಲೆಯಲ್ಲಿ 100 ಐಡಿಯಾ ಓಡುತ್ತೆ. ಉದಾಹರಣೆ, 65 ವರ್ಷದಲ್ಲಿ ನೀವು ಟ್ರಸ್ಟ್ ಶುರು ಮಾಡ್ತೀರಾ, ಪುಸ್ತಕ ಬರೀತೀರಾ, ಯೂಟ್ಯೂಬ್ ಚಾನಲ್ನಲ್ಲಿ ಮೋಟಿವೇಶನ್ ವಿಡಿಯೋ ಮಾಡ್ತೀರಾ, ಊರಿನ ಟೆಂಪಲ್ ಕಮಿಟಿ ಪ್ರೆಸಿಡೆಂಟ್ ಆಗ್ತೀರಾ. ದೇಹ ಓಡಲ್ಲ ಅಂದರೂ ನಿಮ್ಮ ಐಡಿಯಾದಿಂದ ಯುವಕರಿಗೆ ದಾರಿ ತೋರಿಸ್ತೀರಾ. ವಯಸ್ಸಾದ ಸಿಂಹ ಅಂತ ಜನ ನಿಮ್ಮನ್ನು ಗೌರವದಿಂದ ಕರೀತಾರೆ. ಶುಭ ಫಲ 3, ಕುಟುಂಬದ ರಕ್ಷಕ. ನೀವು ಯೌವನದಲ್ಲಿ ಕಷ್ಟಪಟ್ಟು ಕಟ್ಟಿದ ಕುಟುಂಬ ಈಗ ನಿಮ್ಮ ರಾಜ್ಯ. ಮೊಮ್ಮಕ್ಕಳು ನಿಮ್ಮ ಹತ್ರ ಬಂದು ತಾತ ಸ್ಟೋರಿ ಹೇಳಿ ಅಂತಾರೆ. ನಿಮ್ಮ ಒಂದು ಮಾತು ಮನೆಯ ಜಗಳವನ್ನು ನಿಲ್ಲಿಸುತ್ತೆ. ನಿಮ್ಮ ಆಶೀರ್ವಾದದಿಂದ ಮಗನ ಬಿಸ್ನೆಸ್ ಬೆಳೆಯುತ್ತೆ. ನಿಮ್ಮ ಮನೆಗೆ ಬರುವವರೆಲ್ಲ ಇಲ್ಲಿ ಒಂದು ರೀತಿಯ ರಾಜಸಿಕ ವಾತಾವರಣ ಇದೆ ಅಂತಾರೆ. ಶುಭ ಫಲ 4, ಆಧ್ಯಾತ್ಮಿಕ ರಾಜ. ಯೌವನದಲ್ಲಿ ಹೆಸರು, ದುಡ್ಡು ಹಿಂದೆ ಓಡಿದ ನೀವು 60ರ ನಂತರ ನಾನು ಯಾರು ಅಂತ ಹುಡುಕ್ತೀರಾ. ಆದರೆ ನಿಮ್ಮ ಸ್ಟೈಲ್ ಬೇರೆ. ನೀವು ದೇವಸ್ಥಾನ ಕಟ್ಟಿಸ್ತೀರಾ, ಗೋಶಾಲೆಗೆ ಡೊನೇಷನ್ ಕೊಡ್ತೀರಾ, ಅನ್ನದಾನ ಮಾಡ್ತೀರಾ. ಉದಾಹರಣೆ, 70 ವರ್ಷದ ವ್ಯಕ್ತಿ ನೀವು ತನ್ನ ಹೆಸರಲ್ಲಿ ಶಾಲೆ ಕಟ್ಟಿಸ್ತೀರಾ. ನಿಮ್ಮ ದಾನ, ನಿಮ್ಮ ಧರ್ಮ ನಿಮಗೆ ಪುಣ್ಯ ತಂದು ಕೊಡುತ್ತೆ.
ಈಗ 4 ದೊಡ್ಡ ಸವಾಲುಗಳ ಬಗ್ಗೆ ಮಾತಾಡೋಣ. ಇವುಗಳ ಬಗ್ಗೆ ಮೊದಲೇ ಗೊತ್ತಿದ್ರೆ ತಪ್ಪಿಸಿಕೊಳ್ಳಬಹುದು. ಸವಾಲು 1, ಈಗೋ ಮತ್ತು ಅವಮಾನದ ಭಯ. ಸಿಂಹರಾಶಿಯವರಿಗೆ ತಮ್ಮ ಮಾತೆ ಫೈನಲ್ ಆಗಿರಬೇಕು. ವಯಸ್ಸಾದ ಮೇಲೆ ಮಕ್ಕಳು ಸೊಸೆ ತಮ್ಮ ನಿರ್ಧಾರ ತೆಗೆದುಕೊಂಡಾಗ ನನ್ನನ್ನು ಕೇಳಲಿಲ್ಲ ಅಂತ ಕೋಪ ಬರುತ್ತೆ. ಉದಾಹರಣೆ, ಮೊಮ್ಮಗನ ಮದುವೆ ಫಿಕ್ಸ್ ಮಾಡುವಾಗ ನಿಮ್ಮನ್ನು ಕೇಳಲಿಲ್ಲ ಅಂದರೆ ನೀವು 1 ವಾರ ಮಾತಾಡಲ್ಲ. ಈಗೋ ನಿಮ್ಮನ್ನು ಮನೆಯಿಂದ ದೂರ ಮಾಡುತ್ತೆ. ಜನ ಇವರು ಸಿಟ್ಟಿನವರು ಅಂತ ದೂರ ಆಗ್ತಾರೆ. ಸವಾಲು 2, ಆರೋಗ್ಯದ ಪರೀಕ್ಷೆ. ಸಿಂಹ ರಾಶಿಯವರ ಹೃದಯ, ಬೆನ್ನು, ಕಣ್ಣು, ರಕ್ತದೊತ್ತಡಕ್ಕೆ ಸಂಬಂಧಿಸಿದ್ದು. ವಯಸ್ಸಾದ ಮೇಲೆ BP, ಹಾರ್ಟ್ ಪ್ರಾಬ್ಲಮ್, ಶುಗರ್ ಕಾಮನ್. ಯಾಕಂದರೆ ಯೌವನದಲ್ಲಿ ನೀವು ಸ್ಟ್ರೆಸ್ ತಗೊಂಡು ದುಡಿದಿರ್ತೀರ. ನಾನು ಸ್ಟ್ರಾಂಗ್ ಅಂತ ಡಾಕ್ಟರ್ ಹತ್ರ ಹೋಗಿರಲ್ಲ. 60ರ ನಂತರ ದೇಹ ಬಿಲ್ ತೋರಿಸುತ್ತೆ. ಸಿಟ್ಟು ಬಂದಾಗ BP ಶೂಟ್ ಆಗುತ್ತೆ. ಸವಾಲು 3, ಹಣಕಾಸಿನ ಉದಾರತೆ ಮತ್ತು ನಷ್ಟ. ನೀವು ಉದಾರಿಗಳು. ರಿಟೈರ್ಮೆಂಟ್ ಹಣ ಬಂದಾಗ ಮಗನಿಗೆ ಕೊಡೋಣ, ಫ್ರೆಂಡ್ಗೆ ಕೊಡೋಣ, ದಾನ ಮಾಡೋಣ ಅಂತ ಎಲ್ಲ ಕೊಡ್ತೀರಾ. ಉದಾಹರಣೆ, ಯಾರೋ ಬಿಸ್ನೆಸ್ನಲ್ಲಿ ಹೂಡಿಕೆ ಮಾಡಿ ಅಂದರೆ ಯೋಚನೆ ಮಾಡದೆ ದೊಡ್ಡ ಮೊತ್ತ ಕೊಡ್ತೀರಾ. ಆಮೇಲೆ ನಷ್ಟ ಆಗುತ್ತೆ. ನಾನೇ ರಾಜ, ನನಗೆ ಏನೂ ಆಗಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ನಿಂದ ದುಡ್ಡು ಕಳ್ಕೊತೀರಾ. ಸವಾಲು 4, ಸ್ಪಾಟ್ಲೈಟ್ ಕಳೆದುಕೊಳ್ಳುವ ಭಯ. ಯೌವನದಲ್ಲಿ ಎಲ್ಲರೂ ನಿಮ್ಮನ್ನು ನೋಡ್ತಿದ್ದರು. ಈಗ ಹೊಸ ಜನರೇಷನ್ ಬಂದಾಗ ನನ್ನನ್ನು ಯಾರು ಗುರುತಿಸಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಇದರಿಂದ ಡಿಪ್ರೆಷನ್, ಒಂಟಿತನ ಕಾಡುತ್ತೆ. ಹಾಗಾದರೆ ಸಿಂಹ ರಾಶಿಯವರು ವಯಸ್ಸಾದ ಕಾಲದಲ್ಲಿ ಖುಷಿಯಾಗಿರೋದು ಹೇಗೆ? 3 ಮಂತ್ರಗಳನ್ನು ತಿಳಿಸಿಕೊಡ್ತೀನಿ. ಮಂತ್ರ 1, ರಾಜನಿಂದ ಮಾರ್ಗದರ್ಶಕನಾಗಿ. ಆರ್ಡರ್ ಕೊಡೋದನ್ನು ನಿಲ್ಲಿಸಿ ಸಲಹೆ ಕೊಡಿ. ನನ್ನ ಅನುಭವದಲ್ಲಿ ಹೀಗೆ ಆಯಿತು, ನೀವೇ ಡಿಸೈಡ್ ಮಾಡಿ ಅಂದರೆ ಮಕ್ಕಳು ನಿಮ್ಮನ್ನು ಇನ್ನೂ ಜಾಸ್ತಿ ಗೌರವಿಸ್ತಾರೆ. ಕಿರೀಟವನ್ನು ಇಳಿಸಿ ಕಿರೀಟದ ಗೌರವವನ್ನು ಉಳಿಸಿಕೊಳ್ಳಿ. ಮಂತ್ರ 2, ಹೃದಯವೇ ದೇವಾಲಯ. ದಿನ 30 ನಿಮಿಷ ವಾಕಿಂಗ್, ಯೋಗ, ಪ್ರಾಣಾಯಾಮ ಮಾಡಿ. ಸಿಟ್ಟು ಬಂದಾಗ 10 ಎಣಿಸಿ ನೀರು ಕುಡಿಯಿರಿ. ಹೃದಯ BP ಚೆಕಪ್ 6 ತಿಂಗಳಿಗೊಮ್ಮೆ ಮಾಡಿಸಿ. ಯೌವನದಲ್ಲಿ ದೇಹವನ್ನು ಬಳಸಿದ್ರಿ, ಈಗ ದೇಹವನ್ನು ಪೂಜೆ ಮಾಡಿ. ಮಂತ್ರ 3, ಉದಾರತೆ ಮತ್ತು ಬುದ್ಧಿವಂತಿಕೆ. 60ರ ನಂತರ ದೊಡ್ಡ ರಿಸ್ಕ್, ದೊಡ್ಡ ಸಾಲ ಬೇಡ. ನಿಮ್ಮ ರಿಟೈರ್ಮೆಂಟ್ ಹಣವನ್ನು ಸೇಫಾಗಿ FD, ಸೀನಿಯರ್ ಸಿಟಿಸನ್ ಸ್ಕೀಮ್ನಲ್ಲಿಡಿ. ದಾನ ಮಾಡಿ, ಆದರೆ ಬುದ್ಧಿವಂತಿಕೆಯಿಂದ. ನಿಮ್ಮ ಅನುಭವವೇ ನಿಮ್ಮ ದೊಡ್ಡ ಆಸ್ತಿ. ಯೌವನದಲ್ಲಿ ಆಳಿದ್ರಿ, ವಯಸ್ಸಾದ ಮೇಲೆ ಆಶೀರ್ವಾದ ಮಾಡಿ. ಕಿರೀಟ ಬಿಟ್ಟರೂ ರಾಜ ರಾಜನೇ. ಸಿಂಹ ರಾಶಿಯವರೇ, ನಿಮ್ಮ ಬೆಳಕು ಎಂದೂ ಆರಲ್ಲ. ಯೌವನದಲ್ಲಿ ಅದು ಸೂರ್ಯ, ವಯಸ್ಸಾದ ಮೇಲೆ ಅದು ದೀಪ. ಸೂರ್ಯ ಸುಡುತ್ತೆ, ದೀಪ ದಾರಿ ತೋರಿಸುತ್ತೆ. ಈ ವಿಡಿಯೋ ಇಷ್ಟ ಆಯ್ತಾ? ಓಂ ಸೂರ್ಯಾಯ ನಮಃ ಅಂತ ಕಾಮೆಂಟ್ ಮಾಡಿ. ಸೂರ್ಯದೇವನ ಆಶೀರ್ವಾದ ಪಡೆಯಿರಿ. ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಿಂಹ ರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.